ಕೋಡುಬಳೆ ಅಂದ್ರೆ ಅಡುಕಲೆ. ಕರುನಾಡಿಗೆ ಮತ್ತೆ ಕಾವೇರಿ ಆಘಾತ ತಟ್ಟಿದೆ. ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಆದೇಶ ಹೊತ್ತಿಸಿರುವಂತಹ ಕಿಡಿ. ಕಾವೇರಿ ನಿಯಂತ್ರಣ ಸಮಿತಿ ಆದೇಶಕ್ಕೆ ರೈತರು ಕೊತ ಅಂತ ಇದ್ದಾರೆ. ರಕ್ತ ಕೊಟ್ಟೆವು ನೀರು ಕೊಡೆವು ಅಂತ ಅನ್ನದಾತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕ ಬಂದ್ ಎಚ್ಚರಿಕೆ ಕೊಟ್ಟಿರುವಂತಹ ಕನ್ನಡ ಸಂಘಟನೆಗಳು, ಒಂದ್ ಕಡೆ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಕನ್ನಡ ಪರ ಸಂಘಟನೆಗಳು ಕೂಡ ಬಂದ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಂಡ್ಯ, ಮೈಸೂರು, ಬೆಂಗಳೂರು ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಇವತ್ತು ಪ್ರತಿಭಟನೆ ಆಗುವಂತಹ ಸಾಧ್ಯತೆ ಇದೆ. 15 ದಿನ 3,500 ಕ್ಯೂಸೆಕ್ ನೀರನ್ನು ಹರಿಸುವುದಕ್ಕೆ CWRC ಸೂಚನೆಯನ್ನು ಕೊಟ್ಟಿದೆ. ತಮಿಳುನಾಡಿಗೆ ನೀರು ಹರಿಸುವುದಕ್ಕೆ CWRC ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಇದು ರೈತರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ಕಾವೇರಿ ನದಿ ಭಾಗದ ರೈತರೇನಿದ್ದಾರೆ ಅವರಿಗೆ ಬೆಳೆ ಬೆಳೆಯೋದಕ್ಕೆ ನೀರನ್ನ ಬಿಡಲಾಗ್ತಾ ಇಲ್ಲ. ಮುಖ್ಯಮಂತ್ರಿಗಳು ಕೂಡ ಈ ಹಿಂದೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ, ಯಾರು ಕೂಡ ಬೆಳೆಗೆ ನೀರನ್ನ ಕೇಳಬೇಡಿ ಸದ್ಯಕ್ಕೆ, ಯಾಕಂದ್ರೆ ಕುಡಿಯೋ ನೀರಿಗೂ ಕೂಡ ಅಭಾವ ಇರುವಂತಹ ಸಾಧ್ಯತೆ ಇದೆ. ಡ್ಯಾಮ್ ತುಂಬಿಲ್ಲ ಅಂತಂದ್ರೆ ಕುಡಿಯೋ ನೀರಿಗೂ ಕೂಡ ಅಭಾವ ಆಗುತ್ತೆ. ಅದರಿಂದಾಗಿ ಬೆಳೆಗೆ ಯಾರು ನೀರು ಕೇಳಬೇಡಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಆದ್ರೆ CWRC ಈಗ ತಮಿಳುನಾಡಿಗೆ ನೀರನ್ನ ಬಿಡೋದಕ್ಕೆ ಆದೇಶವನ್ನು ನೀಡಿರುವಂಥದ್ದು. ಇದು ರೈತರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಕರುನಾಡಿಗೆ ಮತ್ತೆ ಆಘಾತವನ್ನ ನೀಡಿರುವಂತಹ ವಿಚಾರ ಇದು. ಇನ್ನು ಕಾವೇರಿ ಕರುನಾಡಿನ ಜೀವನದಿ, ಕಾವೇರಿ ಕೊಳ್ಳ ರೈತರ ಜೀವನಾಡಿ. ಆದ್ರೀಗ ನದಿಯಲ್ಲಿ ನೀರಿಲ್ಲದೆ ಬೆಳೆ ಒಣಗಿ ಹೋಗಿದೆ. ನೀರಿಲ್ಲದೆ KRS ಒಡಲು ಬರಿದಾಗಿದೆ. ಕರ್ನಾಟಕದ ಪರಿಸ್ಥಿತಿ ಹೀಗಿರುವಾಗ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಿ ಅಂತ CWRC ಅರ್ಥಾತ್ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶವನ್ನ ಮಾಡಿದೆ. ಇದೇ ಆದೇಶ ಈಗ ಕನ್ನಡಿಗರು ಸಿಡಿದೇಳುವಂತೆ ಮಾಡಿದೆ. ಕರ್ನಾಟಕ ಸರ್ಕಾರ ನಮ್ಮ ಜನರ ಹಿತವನ್ನ ಬಲಿ ಕೊಟ್ಟೇನಾದ್ರೂ ವಿವೇಚನೆ ನೀರ್ ಬಿಟ್ರೆ ಬಾರಿ ಕ್ರಾಂತಿಕಾರಿ ಹೋರಾಟಗಳನ್ನ ಮಾಡಬೇಕಾಗುತ್ತೆ. ಇಡೀ ರಾಜ್ಯ ಬೆಂಕಿ ಬೀಳುತ್ತೆ. ತಮಿಳುನಾಡಿಗೆ ನೀರು ಬಿಡುವಂತೆ ಆದೇಶ, ಭುಗಿಲೆದ್ದ ಕಾವೇರಿ ಸಂಘರ್ಷ. ರೈತರು, ಕನ್ನಡ ಸಂಘಟನೆಗಳ ಕಿಚ್ಚು, ಕರ್ನಾಟಕ ಬಂದ್ ಎಚ್ಚರಿಕೆ. ಬರಗಾಲದಿಂದಾಗಿ ನದಿಗಳು ಬತ್ತಿ ಹೋಗ್ತಾ ಇವೆ, ಬೆಳೆಗಳು ಒಣಗ್ತಾ ಇವೆ, ಜನ ಜಾನುವಾರುಗಳಿಗೂ ನೀರಿನ ಸಂಕಷ್ಟ ಎದುರಾಗಿದೆ. ಕಾವೇರಿ ನದಿ ಪಾತ್ರದಲ್ಲಿ ಇಂತಹ ಸಂಕಷ್ಟದ ಸ್ಥಿತಿ ಎದುರಾಗಿದೆ. ಇದೇ ಹೊತ್ತಲ್ಲಿ ಗಾಯದ ಮೇಲೆ ಬರೆ ಎಳೆಯುವಂತೆ ಆದೇಶ ಕರ್ನಾಟಕಕ್ಕೆ ಅಪ್ಪಳಿಸಿದೆ. ದೆಹಲಿಯಲ್ಲಿ ನಿನ್ನೆ ನಡೆದ ಸಭೆಯಲ್ಲಿ ಕಾವೇರಿ ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ನೀರು ಹರಿಸುವಂತೆ ಕಟ್ಟಪ್ಪಣೆ ನೀಡಿದೆ. ಮುಂದಿನ 15 ದಿನಗಳ ಕಾಲ ತಮಿಳುನಾಡಿಗೆ ದಿನಕ್ಕೆ 3,500 ಕ್ಯೂಸೆಕ್ ನೀರು ಬಿಡುವಂತೆ ಕರ್ನಾಟಕಕ್ಕೆ ಆದೇಶಿಸಿದೆ. ಕಾವೇರಿ ನಿಯಂತ್ರಣ ಸಮಿತಿಯ ಈ ಆದೇಶ ಮಂಡ್ಯ, ಮೈಸೂರಿನಲ್ಲಿ ರೈತರು ಸಿಡಿದೇಳುವಂತೆ ಮಾಡಿದೆ. ರಕ್ತ ಕೊಟ್ಟೆವು, ನೀರು ಕೊಡುವುದಿಲ್ಲ ಅಂತ ಘೋಷಣೆಗಳು ಮೊಳಗಿವೆ. ಸಾವಿರದ 1991 ರೀತಿ ಕಾವೇರಿ ಸಂಘರ್ಷ ನಡೆಯಲಿದೆ ಎಂದ ಕನ್ನಡ ಸಂಘಟನೆಗಳು ಕೂಡ ರೈತರ ಹೋರಾಟಕ್ಕೆ ಸಾಥ್ ನೀಡಿವೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸಬಾರದು, ನೀರು ಬಿಟ್ಟರೆ 1991 ರೀತಿ ಕಾವೇರಿ ಸಂಘರ್ಷ ನಡೆಯಲಿದೆ, ಕರ್ನಾಟಕ ಬಂದ್ ಮಾಡಲಾಗುತ್ತೆ ಅಂತ ನಾರಾಯಣಗೌಡ, ವಾಟಾಳ್ ನಾಗರಾಜ್, ಪ್ರವೀಣ್ ಶೆಟ್ಟಿ ಎಚ್ಚರಿಕೆ ನೀಡಿದ್ದಾರೆ. ಕರ್ನಾಟಕ ಸರ್ಕಾರ ವಿವೇಚನೆ ನೀರ್ ಬಿಟ್ರೆ ಇಡೀ ರಾಜ್ಯಾದ್ಯಂತ DK ಸರ್ಕಾರದ ವಿರುದ್ಧ ಭಾರಿ ಹೋರಾಟ ಆಗುತ್ತೆ. ಸಾವಿರಾರು ಜನ ಜೈಲಿಗೆ ಹೋಗ್ತಾರೆ. ಎಲ್ಲಕ್ಕೂ ನಾವು ತಯಾರಾಗಿದ್ದೇವೆ. ಯಾವ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಕ್ಕಾಗೋದಿಲ್ಲ. ನೀವೇನಾದ್ರು ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕದ್ದು ಮುಚ್ಚಿ ನೀರೇನಾದರೂ ಕೊಟ್ಟರೆ ಇಡೀ ಕಾವೇರಿ ಬೆಲ್ಟಲ್ಲಿ ಜನ ಭುಗಿಲೆ ಹೇಳ್ತಾರೆ. ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. 91ರಲ್ಲಿ ಆದಂಥ ಕರ್ನಾಟಕದ ಅವತ್ತಿನ ಕಾವೇರಿಯ ಸಂಘರ್ಷ ಮತ್ತೆ ಮರುಕಳಿಸಬಾರ್ದು ಅನ್ನೋದಾದರೆ ರಾಜ್ಯ ಸರ್ಕಾರ ಸರಿಯಾದ ತೀರ್ಮಾನಕ್ಕೆ ಬರಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀರನ್ನು ಬಿಟ್ಟಿದ್ದೇ ಆದರೆ ಯಾವುದೇ ಕಾರಣಕ್ಕೂ ಕನ್ನಡ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು ಕೈಕಟ್ಟಿ ಕೂತ್ಕೊಳ್ಳಲ್ಲ, ಬೀದಿಗಿಳಿತೀವಿ. ಯಾವ ಮಟ್ಟದ ಕ್ರಾಂತಿ ಬೇಕಾರಾಗ್ಬೋದು, ಎಲ್ಲ ಸಭೆ ಸೇರಿ ಕರ್ನಾಟಕ ಬಂದ್ ಸಹ ಆಗುವಂಥದ್ದು ಸನ್ನಿಹಿತವಾಗಿದೆ ಅಂದರೆ ತಪ್ಪಾಗಲ್ಲ ಅನಿಸುತ್ತೆ.
ಕೂಡಲೇ ಸರ್ವಪಕ್ಷ ಸಭೆ ಕರೆಯಬೇಕು ಎಂದ ವಿಪಕ್ಷಗಳು. ಪ್ರತಿಪಕ್ಷಗಳ ನಾಯಕರು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡದಂತೆ ಒತ್ತಾಯಿಸಿದ್ದು ಸರ್ವಪಕ್ಷ ಸಭೆ ಕರೆಯುವಂತೆ ಆಗ್ರಹಿಸಿವೆ. ಈ ಬೆಳವಣಿಗೆ ಆಗಿರೋದಕ್ಕೆ ನೇರವಾಗಿ ಕಾಂಗ್ರೆಸ್ಸೇ ಕಾರಣ. ಅದಕ್ಕೆ ಕೂಡಲೇ, ಇದು ಕಾಂಗ್ರೆಸ್ ಪಾರ್ಟಿ ವಿಚಾರ ಅಲ್ಲ, ಇದು ರಾಜ್ಯದ ಜನರ ಬದುಕಿನ ಪ್ರಶ್ನೆ. ಕೂಡಲೇ ಸರ್ವಪಕ್ಷದ ಸಭೆಯನ್ನು ಕರಿಬೇಕು. ನೀರನ್ನು ಬಿಡದೆ ಪ್ರಾಧಿಕಾರದ ಮುಂದೆ ಮತ್ತೆ ಮನವಿ ಅಪೀಲನ್ನು ಕೂಡಲೇ ಹಾಕಬೇಕು ಅನ್ನೋ ಆಗ್ರಹವನ್ನು ಮಾಡ್ತೀನಿ. ಹಾಕಿಲ್ಲ ಅಂದರೆ ನೀವು ತಮಿಳುನಾಡು ಜೊತೆ ಶಾಮೀಲಾಗಿದ್ದೀರಾ ಅಂತ ರಾಜ್ಯದ ಜನ ಅರ್ಥ ಮಾಡ್ಕೊತಾರೆ. ಇಂಥ ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ಸರ್ಕಾರ ಟ್ರಿಬ್ಯುನಲ್ಗೆ ಮನವರಿಕೆ ಮಾಡಿಕೊಡ್ಬೇಕು. ಇಲ್ಲ ಅಂತಂದರೆ ಬಹಳಷ್ಟು ತೊಂದರೆಯನ್ನು ನಾವು ಅನುಭವಿಸ್ಬೇಕಾಗತ್ತೆ. ಮುಖ್ಯಮಂತ್ರಿಗಳ ನಡವಳಿಕೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಎಂದಂತಾಗಿದೆ. ಯಾರನ್ನೋ ಖುಷಿ ಪಡಿಸೋದಕ್ಕೆ ನಮ್ಮ ರೈತರಿಗೆ ಏನು ವಿಷ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಾಧ್ಯತೆ. ತಮಿಳುನಾಡಿಗೆ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ನೀಡಿರುವ ಆದೇಶವನ್ನ ಪ್ರಶ್ನಿಸಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲು ಕರ್ನಾಟಕ ಸರ್ಕಾರ ನಿರ್ಧರಿಸಿದೆ. ಈ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಕಾನೂನು ತಜ್ಞರು ಮತ್ತು ಜಲಸಂಪನ್ಮೂಲ ಇಲಾಖೆ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ ಅಂತ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ನಾವು CWMAಗೆ ಅಪೀಲ್ ಹೋಗ್ಬೋದು, ಅದು ತೀರ್ಮಾನ ಮಾಡಬೇಕು. ಅಪೀಲ್ ಹೋಗಬೇಕು ಬೇಡ ಅಂತ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀವಿ. ಸದ್ಯಕ್ಕೆ ತಮಿಳುನಾಡಿಗೆ ನೀರು ಬಿಡದಿರಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಇನ್ನು ಆಗಸ್ಟ್ 3ರಂದು ವಿಧಾನಸೌಧದಲ್ಲಿ ಸಭೆ ಕರೆದಿದ್ದು ಇದಕ್ಕೆ ತಮಿಳುನಾಡು ಸಿಎಂ ವಿಜಯ್ ಭಾಗಿಯಾಗುವ ಸಾಧ್ಯತೆ ಇದೆ. ಆದರೆ ವಿಜಯ್ ಆಹ್ವಾನಿಸಿದ್ದಕ್ಕೆ ಕನ್ನಡ ಸಂಘಟನೆಗಳು ಆಕ್ರೋಶ ಹೊರಹಾಕಿವೆ. ಅತ್ತ ತಮಿಳುನಾಡು ರೈತರು ಸಭೆಗೆ ಹೋಗದಂತೆ ಸಿಎಂ ವಿಜಯ್ಗೆ ಎಚ್ಚರಿಕೆ ಕೊಟ್ಟಿವೆ. ಮಂಡ್ಯದಿಂದ ದಿಲೀಪ್, ಮೈಸೂರಿನಿಂದ ರಾಮ್ ಜೊತೆ ಹರೀಶ್, TV9 ಬೆಂಗಳೂರು. ಕೋಡುಬಳೆ ಅಂದ್ರೆ ಅಡುಕಲೆ.